ನನ್ನ ದಿನಚರಿ ದಿನ 34ಕ್ಕೆ ಸ್ವಾಗತ. ನಾನು ಊರಿಂದ ಬಂದು ಮೇಸ್ಟಿಕ್ಕೆ ಇಳಿದು ಸೀದಾ ಮನೆ ಕಡೆ ಬಸ್ ಹುಡ್ಕೊಂಡು ಹೋದೆ. ಮನೆ ಕಡೆ ಇರೋ ಬಸ್ಸು ಇನ್ನೂ ಬಂದಿರಲಿಲ್ಲ, ಲೇಟ್ ಆಯಿತು. ಆಮೇಲೆ ಬಂತು. ಆಮೇಲೆ ಆ ಬಸ್ ಹತ್ಕೊಂಡು ಸೀದಾ ಮನೆಗೆ ಬಂದೆ. ಮನೆಗೆ ಬಂದು ಹೊಟ್ಟೆ ಜೋರು ಹಸಿವಾಗಿತ್ತು. ರಾಗಿ ಗಂಜಿ ಕುಡಿದೆ. ನನ್ನ ಫ್ರೆಂಡ್ಸು ಬರೀ ರಾಗಿ ಗಂಜಿ ಕುಡಿದೆ ಅಂತ ಅಷ್ಟೇ ಆಗ್ತೀಯ ಅಂತ ಹೇಳ್ತಿದ್ರು. ಸೊ ಇವತ್ತು ಅದರಿಂದ ಏನು ಯೂಸ್ ಅಂತ ಹೇಳ್ತೀನಿ. ರಾಗಿ ಹಿಟ್ಟನ್ನ ದೋಸೆ ಮಾಡ್ಕೊಂಡಾದ್ರೂ ತಿನ್ಬೋದು ಅಥವಾ ಗಂಜಿ ಮಾಡ್ಕೊಂಡಾದ್ರೂ ಕುಡಿಬೋದು. ಸೊ ರಾಗಿಯಲ್ಲಿ ಫಸ್ಟಿಗೆ ಫೈಬರ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಫೈಬರ್ ಕಂಟೆಂಟ್ ನಾರಿನಾಂಶ ಜಾಸ್ತಿ ಇರುತ್ತೆ. ಇದರಿಂದ ಬ್ರೆಸ್ಟ್ ಕ್ಯಾನ್ಸರ್ ಬರುತ್ತಲ್ಲ, ಅದು ತಡೆಗಟ್ಟುತ್ತೆ. ಈ ತಿನ್ನೋದ್ರಿಂದ ಡಯಾಬಿಟಿಸ್ ಇದ್ದವ್ರಿಗೆ ಅದು ಕಮ್ಮಿ ಆಗುತ್ತೆ. ನೆಕ್ಸ್ಟ್ ಸಕ್ಕರೆ ಕಾಯಿಲೆ ಇದ್ದವ್ರಿಗೂ ಕಮ್ಮಿ ಆಗುತ್ತೆ. ಈ ಬೊಜ್ಜು ಜಾಸ್ತಿ ಇದ್ದವ್ರಿಗೆ ಅದು ಕಮ್ಮಿ ಮಾಡಿಸುತ್ತೆ. ಮತ್ತು ಈ ರಾಗಿಯಲ್ಲಿ ಹಿಮೋಗ್ಲೋಬಿನ್ ಜಾಸ್ತಿ ಇರೋದ್ರಿಂದ ರಕ್ತಹೀನತೆಯನ್ನು ತಡೆಗಟ್ಟುತ್ತೆ. ಮತ್ತು ಮೆಗ್ನೀಷಿಯಂ ಅಂಶ ಜಾಸ್ತಿ ಇದೆ ಇದರಲ್ಲಿ ರಾಗಿಯಲ್ಲಿ. ಸೊ ಅದರಿಂದ BP, ಹಾರ್ಟ್ ಅಟ್ಯಾಕ್ ಆಗೋದನ್ನು ಕಮ್ಮಿ ಮಾಡಿಸುತ್ತೆ. ಧಾನ್ಯಗಳನ್ನು ತಿನ್ನಬೇಕಂತ ದೊಡ್ಡವರು ಹೇಳ್ತಿರ್ತಾರೆ. ಅದರಲ್ಲಿ ನಾವು ಒಂದೊಂದು ತಿಂತಿದ್ದೀನಿ. ಇನ್ನೂ ಯೂಸಸ್ ಜಾಸ್ತಿ ಇದೆ. ಸದ್ಯಕ್ಕೆ ಇಷ್ಟು ನಂಗೆ ಗೊತ್ತಿರೋದನ್ನು ಹೇಳಿದ್ದೀನಿ. ಆಮೇಲೆ ನಮ್ಮ ಕೊಡೈಕೆನಾಲ್ ಟ್ರಿಪ್ ಹೋಗಿದ್ದ. ಅಲ್ಲಿಂದ ಹುಡಿ ತಂದಿದ್ದ. ಅದಕ್ಕೆ ಅದನ್ನ ಸೈಜ್ ನೋಡ್ತಿದ್ದೆ. ಆಮೇಲೆ ನಮ್ಮ ಅಕ್ಕಂದು ಮನೆಯಿಂದ ಕಾರ್ ವಾಶ್ ಮಾಡಿಸ್ಬೇಕಿತ್ತು. ಆ ಕಾರ್ ವಾಶಿಗೆ ತೊಗೊಂಡೋದಿಬ್ಬರು. ಕಾರ್ ವಾಶಿಗೆ ಕೊಟ್ಟು ಲೇಟ್ ಆಗುತ್ತೆ ಅಂತೇಳಿ ಮನೆಗೆ ಬಂದು ಮತ್ತೆ ಚಪಾತಿ ತಿನ್ಕೊಂಡು ಮತ್ತು ಸ್ವಲ್ಪ ಹೊರಗಡೆ ಕೆಲಸ ಇತ್ತು. ಹಾಗೆ ಅವ್ನ ಗಾಡಿ ಪೆಟ್ರೋಲ್ ಹಾಕ್ಸ್ಕೊಂಡು ಹೊರಗಡೆ ಹೋದ್ವಿ. ಆಮೇಲೆ ಅಷ್ಟೊತ್ತಿಗೆ ಕಾರ್ ರೆಡಿಯಾಗಿ ಅಂತ ಫೋನ್ ಮಾಡ್ದೆ. ಆಮೇಲೆ ಅದನ್ನು ತೊಗೊಂಡು ನಮ್ಮ ಅಕ್ಕನ ಮನೇಲಿ ಹೋಗಿಟ್ಟು ಸೀದಾ ಮನೆಗೆ ಬಂದ್ವಿ. ಆಮೇಲೆ ಕೊಡೈಕೆನಾಲ್ದ ಒಂದು ವೈನ್ ತಂದಿದ್ದ, ಅದನ್ನ ತೋರಿಸ್ತಿದ್ದ. ಅದನ್ನ ನೋಡಿಕೊಂಡು ಆಮೇಲೆ ನಿದ್ದೆ ಆಗಿರಲಿಲ್ಲ, ಮಲಗ್ತೀನಿ ಅಂತೇಳಿ ಮಲಗಿದೆ. ಮಲಗಿ ಎದ್ದು ಮತ್ತು ಸ್ನಾನ ಮಾಡಿಕೊಂಡು ರೆಡಿಯಾಗಿ ದೇವ್ರಿಗೆ ದೀಪ ಹಚ್ಚಿ ಆಮೇಲೆ ಊಟ ಬಾಕ್ಸ್ ರೆಡಿ ಮಾಡಿಕೊಂಡು ನಾನು ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗಿ ಕೈ ಮುಗಿದು ಅಲ್ಲಿಂದ ಸೀದಾ ಆಫೀಸ್ಗೆ ಹೋಗಿ ಗಾಡಿ ಪಾರ್ಕ್ ಮಾಡಿ ಲಾಗಿನ್ ಆದೆ. ಆಮೇಲೆ ಊಟ ಮಾಡಿಕೊಂಡು ಹೊರಗಡೆ ಬರಬೇಕಾದ್ರೆ ಅಲ್ಲಿ ಯಾರು ಬಿಸ್ಕೆಟ್ ಹಾಕಿದ್ರು. ಯಾಕೆ ಹಾಕಿದ್ರು ಅಂತ ನೋಡ್ತಿರ್ಬೇಕಾದ್ರೆ ಅಲ್ಲಿ ನಮ್ಮ ಗಣೇಶನ ವಾಹನ ಇಲ್ಲಿ ಅಣ್ಣನಿಗೆ ಬಿಸ್ಕೆಟ್ ಹಾಕಿದ್ರು. ಅದು ಒಂದೊಂದೇ ಬಂದು ತೊಗೊಂಡು ಹೋಗ್ತಾ ಇತ್ತು. ನಾವು ಆಮೇಲೆ ಒಂದು ರೌಂಡ್ ಹೊಡ್ಕೊಂಬರೋಣ ಅಂತ ಒಂದು ರೌಂಡ್ ವಾಕ್ ಹೋಗಿ ಬರೋ ಅಷ್ಟರಲ್ಲಿ ನಮ್ಮ ಇಲ್ಲಿ ಅಣ್ಣ ಆಲ್ರೆಡಿ ಎಲ್ಲ ಬಿಸ್ಕೆಟ್ ಖಾಲಿ ಮಾಡಿ ಒಂದೇ ಒಂದು ಬಿಸ್ಕೆಟ್ ಉಳಿಸಿದ್ದ. ಆಮೇಲೆ ಅಲ್ಲಿಂದ ಆಫೀಸಿಗೆ ಬಂದು ಲಾಗಿನ್ ಆದೆ. ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ. ಧನ್ಯವಾದಗಳು.